ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಹೋದ ವಿಡಿಯೋದಲ್ಲಿ 0 ಫಾಲೋವರ್ಸ್ ಇದ್ದರೂ ಕೂಡ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಅಂದರೆ ಯಾವುದೇ ರೀತಿ ಫಾಲೋವರ್ಸ್ ಇಲ್ದಲೇ ಇದ್ದರೂ ಕೂಡ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿಬಿಟ್ಟು ನಾವೇನು ಮಾಡ್ಬೋದು, ಪೋಸ್ಟನ್ನು ಹಾಕಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟನ್ನು ಹಾಕಿಬಿಟ್ಟು ಯಾವ ರೀತಿ ಅರ್ನಿಂಗ್ಸ್ ಮಾಡೋದು, ಪ್ರಾಡಕ್ಟಿಂದು ಲಿಂಕನ್ನು ಹಾಕಿಬಿಟ್ಟು ಪೋಸ್ಟ್ ಹಾಕ್ತೀವಲ್ವಾ, ಅದನ್ನು ಹಾಕಿಬಿಟ್ಟು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಡೀಟೇಲಾಗಿ ವೀಡಿಯೋ ಮಾಡಿ ಹೇಳಿದೆ ಅಲ್ವಾ. ಇವಾಗ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಹಾಕಿ ಅರ್ನಿಂಗ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೂ ಮುಂಚೆ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾವು ವಿಡಿಯೋನ ಹಾಕಿ ಅರ್ನಿಂಗ್ಸ್ ಮಾಡೋದಕ್ಕೂ ಮುಂಚೆ ನಾವು ಅದರಲ್ಲಿ ಅರ್ನಿಂಗ್ಸ್ ಮಾಡಬೇಕಂದ್ರೆ ಏನು, ನಮ್ಮ ವಿಡಿಯೋಗೆ ವ್ಯೂಸ್ ಬರಬೇಕು. ನಾವೇನು ಪ್ರಾಡಕ್ಟಿಂದು ರಿವ್ಯೂ ಮಾಡಿ ವಿಡಿಯೋ ಹಾಕ್ತೀವಲ್ವ, ಅದಕ್ಕೆ ಏನು ಬೇಕು, ವ್ಯೂಸ್ ಬರಬೇಕಲ್ವ. ನಮಗೆ ವ್ಯೂಸ್ ಜಾಸ್ತಿ ಬಂದ್ರೇ ನಮಗೆ ಅರ್ನಿಂಗ್ಸ್ ಕೂಡ ಆಗೋದು, ಫಾಲೋವರ್ಸ್ ಕೂಡ ಜಾಸ್ತಿಯಾಗಿ ಈ ಅರ್ನಿಂಗ್ಸ್ ನಮಗೆ ಸ್ಟಾರ್ಟ್ ಆಗೋದು. ಓಕೆನಾ. ಫಾಲೋವರ್ 0 ಇದ್ದರೂ ಕೂಡ ನೀವು ವಿಡಿಯೋನ ಹಾಕಿಬಿಟ್ಟು ಅರ್ನಿಂಗ್ಸ್ನ ಮಾಡ್ಬೋದು, ಆದರೆ ವ್ಯೂಸ್ ಜಾಸ್ತಿ ಆದ್ರೇ ನಮಗೆ ಪ್ರಾಡಕ್ಟನ್ನು ಬೈ ಮಾಡೋದು, ಅರ್ನಿಂಗ್ಸ್ ಆಗೋದು ಎಲ್ಲ ನಮಗೆ ವ್ಯೂಸ್ ಜಾಸ್ತಿ ಇದ್ದರೆ. ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮೊದಲು ನಾವು ಟ್ರೆಂಡಿಂಗ್ ಆಗಿ ವೀಡಿಯೋನ ಯಾವ ರೀತಿ ಮಾಡೋದು, ನಮ್ಮದು ರಿವ್ಯೂ ವೀಡಿಯೋನ ನಾವು ಮಾಡಿಬಿಟ್ಟು ಅದಕ್ಕೆ ನಾವು ಯಾವ ರೀತಿ ಸಾಂಗನ್ನು ಆ್ಯಡ್ ಮಾಡಬೇಕು ನಮ್ಮ ವಿಡಿಯೋ ವೈರಲ್ ಆಗೋಕ್ಕೆ. ಮತ್ತು ನೀವು ವಾಯ್ಸ್ ಓವರ್ ಕೂಡ ಮಾಡ್ಬೋದು ಜೊತೆಯಲ್ಲಿ. ನೀವಿಲ್ಲ ವಾಯ್ಸ್ ಓವರ್ ಮಾಡಲ್ಲ, ಬರೀ ಸಾಂಗ್ ಆ್ಯಡ್ ಮಾಡ್ತೀವಿ ಅನ್ನೋದಾದರೂ ಕೂಡ ಮಾಡ್ಬೋದು. ಇಲ್ಲ ನೀವು ವಾಯ್ಸ್ ಓವರ್ ಜೊತೆಗೆ ನಾವು ಟ್ರೆಂಡಿಂಗ್ ಆಡಿಯೋನೂ ಕೂಡ ನಾವು ಆ್ಯಡ್ ಮಾಡ್ತೀವಿ ಅನ್ನೋರು ಈ ರೀತಿ ಮಾಡ್ಬೋದು. ಓಕೆನಾ. ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ವಿಡಿಯೋ ಟ್ರೆಂಡಿಂಗಲ್ಲಿ ಹೋಗಲಿ, ನಿಮ್ಮ ವಿಡಿಯೋಗೆ ವ್ಯೂಸ್ ಕೂಡ ಬರಲಿ ಅಂತ. ಇವಾಗ ನ್ಯೂ ಆಗಿ ನೀವೇನಾದರೂ ಸ್ಟಾರ್ಟ್ ಮಾಡಿದ್ರೆ ಆವಾಗ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಕೂಡ ಬರ್ತಾ ಇರಲ್ಲ. ಹಾಗಾಗಿ ಈ ಪ್ರಾಬ್ಲಮ್ ಆಗಬಾರ್ದು, ನಿಮ್ಮ ವಿಡಿಯೋ ಕೂಡ ವೈರಲ್ ಆಗಲಿ, ವ್ಯೂಸ್ ಕೂಡ ಜಾಸ್ತಿ ಬರಲಿ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಈ ವಿಡಿಯೋನ ಮಧ್ಯದಲ್ಲಿ ಇದೊಂದು ವಿಡಿಯೋನ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋನ ಬಂದುಬಿಟ್ಟು ನಿಮಗೆ ರೀಲ್ಸ್ನ ಯಾವ ರೀತಿ ಪೋಸ್ಟ್ ಮಾಡೋದು ಅನ್ನೋದು ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ಗೆ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು ನಾನು ಇನ್ಸ್ಟಾದಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ಯಾವ ರೀತಿ ಟ್ರೆಂಡಿಂಗ್ ಸಾಂಗ್ನ ಆ್ಯಡ್ ಮಾಡ್ಬೋದು, ಯಾವ ರೀತಿ ನೀವು ವಿಡಿಯೋಗೆ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಬೋದು ಅಂತ ನಾನು ಎಕ್ಸಾಂಪಲ್ಗೆ ಈಗ ಒಂದು ವೀಡಿಯೋನ ಹಾಕ್ಬಿಟ್ಟು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ. ಈಗ ಇದು ಬಂದುಬಿಟ್ಟು ನಂದು ಇನ್ಸ್ಟಾಗ್ರಾಮ್ ಪೇಜ್, ಇದು ನ್ಯೂ ಪೇಜ್ ಇದು. ಓಕೆನಾ. ನಂದು ಇದನ್ನು ಬಂದುಬಿಟ್ಟು ನಾನು ಈ ಅರ್ನಿಂಗ್ಸ್ಗೋಸ್ಕರನೇ ಮೀಶೋ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡೋಣ ಅಂತಾನೆ ನ್ಯೂ ಇದನ್ನು ನಾನು ಇನ್ಸ್ಟಾಗ್ರಾಮ್ ಐಡಿನ ನಾನು ಮಾಡ್ಕೊಂಡಿರೋದು. ಇದು ನೀವು ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಐಡಿನ ಫಾಲೋ ಮಾಡ್ಕೊಳ್ಳಿ. ಇದರಲ್ಲಿ ಬಂದುಬಿಟ್ಟು ನಾನು ಮೀಶೋ ರಿಲೇಟೆಡ್ ಅನ್ಬಾಕ್ಸಿಂಗ್ ವೀಡಿಯೋ ಎಲ್ಲ ವೀಡಿಯೋಸ್ಗಳನ್ನೂ ನಾನು ಹಾಕ್ತಾ ಇರ್ತೀನಿ ಅವಾಗ. ಓಕೆನಾ ಫ್ರೆಂಡ್ಸ್, ನೀವು ಕೂಡ ಇದನ್ನು ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಡ್ರೆ ಇದರಲ್ಲಿ ನಿಮಗೆ ಅರ್ನಿಂಗ್ಸ್ ರಿಲೇಟೆಡ್ ವೀಡಿಯೋಸ್ಗಳು, ಅನ್ಬಾಕ್ಸಿಂಗ್ ವೀಡಿಯೋಸ್ಗಳೆಲ್ಲ ಬರುತ್ತೆ. ಓಕೆನಾ. ಈಗ ಇಲ್ಲಿ ಬಂದುಬಿಟ್ಟು ನೋಡಿ, ನಮಗೆ ವೀಡಿಯೋದು ಒಂದು ಆಪ್ಷನ್ ಕಾಣಿಸ್ತಿದೆಯಲ್ವಾ, ಜಸ್ಟ್ ಈ ರೀತಿ ನೋಡಿ, ಇಲ್ಲಿ ಈ ವಿಡಿಯೋ ಆಪ್ಷನ್ನ ಕ್ಲಿಕ್ ಮಾಡಿ, ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗಬೇಕಾದ್ರೆ ನಾವು ಈ ರೀತಿ ವೀಡಿಯೋಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಲ್ವಾ, ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗಬೇಕಾದ್ರೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಸಾಂಗ್ ಬಂದುಬಿಟ್ಟು ಇನ್ಸ್ಟಾದಲ್ಲಿ ಟ್ರೆಂಡಿಂಗಲ್ಲಿದೆ. ಇದು ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಅವರು ID ಕಾಣಿಸ್ತಿದೆಯಲ್ವಾ, ID ಕೆಳಗಡೆ ಬಂದುಬಿಟ್ಟು ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆ. ಈ ಆ್ಯರೋ ಮಾರ್ಕ್ ಬಂತು ಅಂದರೆ ಅವ್ರು ಇನ್ಸ್ಟಾದಲ್ಲಿ ಅವ್ರು ಏನು ಸಾಂಗನ್ನು ಆ್ಯಡ್ ಮಾಡಿದ್ದಾರೆ ಅವ್ರ ರೀಲ್ಸಲ್ಲಿ, ಈ ಸಾಂಗ್ ಬಂದುಬಿಟ್ಟು ಟ್ರೆಂಡಿಂಗಲ್ಲಿದೆ ಇನ್ಸ್ಟಾದಲ್ಲಿ ಅಂತ. ಓಕೆನಾ. ಅದರಿಂದ ನೆಕ್ಸ್ಟ್ ಸಾಂಗ್ ನೋಡೋಣ, ಈ ರೀತಿ ಸ್ಕ್ರೋಲ್ ಮಾಡೋಣ. ಈಗ ಈ ಸಾಂಗ್ ನೋಡಿ, ಈ ಸಾಂಗ್ ಬಂದುಬಿಟ್ಟು ಇನ್ಸ್ಟಾದಲ್ಲಿ ಟ್ರೆಂಡಿಂಗಲ್ಲಿಲ್ಲ, ಇಲ್ಲಿ ಆ್ಯರೋ ಮಾರ್ಕ್ ಕಾಣಿಸ್ತಿಲ್ಲ. ಈಗ ನೆಕ್ಸ್ಟ್ ಇದೇ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗೋಣ. ನೋಡಿ, ಈ ಸಾಂಗ್ ಕೂಡ ಟ್ರೆಂಡಿಂಗಲ್ಲಿದೆ ಅಂತ ನಮಗೆ ಇನ್ಸ್ಟಾ ಹೇಳ್ತಿದೆ. ನೋಡಿದ್ರೆ ಈ ರೀತಿ ರೀಲ್ಸ್ನ ನಾವು ಏನು ಮಾಡಬೇಕು, ವೈರಲ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಸಾಂಗ್ನನ್ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ಸಾಂಗ್ ಬಂದುಬಿಟ್ಟು ಟ್ರೆಂಡಿಂಗಲ್ಲಿದೆ ಅಲ್ವಾ, ಈ ಸಾಂಗ್ನ ಏನು ಮಾಡಬೇಕಂದ್ರೆ ನೋಡಿ, ಈಗ ಈ ಸಾಂಗಿಂದು ಇಲ್ಲಿ ಒಂದು ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಈ ಸಾಂಗ್ ಮೇಲೆ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ಮೇಯ್ನ್ ಆಗಿರೋ ಇದು ಏನು ನೋಡಬೇಕಂದ್ರೆ, ಇಲ್ಲಿ ರೀಲ್ಸ್ ಎಷ್ಟು ಮಾಡಿದ್ದಾರೆ ಅವರು ಈ ಸಾಂಗ್ ಮೇಲೆ. ಇಲ್ಲಿ ರೀಲ್ಸ್ಗಳು ಬಂದ್ಬಿಟ್ಟು ತುಂಬಾ ಮಾಡಿದ್ದಾರೆ. ಇದರಲ್ಲಿ 486K ರೀಲ್ಸ್ ಅಷ್ಟು ಮಾಡಿದ್ದಾರೆ ಇಲ್ಲಿ ಈ ಒಂದು ಸಾಂಗ್ ಮೇಲೆ. ಓಕೆನಾ. ಈಗ ಇಷ್ಟೊಂದು ಜನ ಇದೊಂದು ಸಾಂಗ್ ಮೇಲೇ ವೀಡಿಯೋಸ್ನ ಮಾಡಿದ್ದಾರೆ. ಈ ಸಾಂಗು ಟ್ರೆಂಡಿಂಗ್ ಆಗಿದ್ದರೆ ನಮ್ಮದು ಕೂಡ ಟ್ರೆಂಡಿಂಗಲ್ಲಿ ಹೋಗುತ್ತೆ. ಓಕೆನಾ. ಈಗ ಇವ್ರದ್ದೆಲ್ಲ ಟ್ರೆಂಡಿಂಗಲ್ಲಿ ಹೋಗಿದೆ, ನಮ್ಮದು ಕೂಡ ಇದೇ ರೀತಿ ಟ್ರೆಂಡಿಂಗಲ್ಲಿ ಹೋಗುತ್ತೆ. ಆದರೆ ಈ ರೀಲ್ಸ್ ಮಾಡಿರೋದು ತುಂಬ ಕಮ್ಮಿ ಆಗಿರಬೇಕು, ಅಂದರೆ ತುಂಬ ಕಮ್ಮಿ ರೀಲ್ಸ್ನ ಮಾಡಿರಬೇಕು. ಇವಾಗ ತುಂಬ ಟ್ರೆಂಡಿಂಗಲ್ಲಿರಬೇಕು ಸಾಂಗು. ಅದು ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಅಂದರೆ, ಇವಾಗ ಯಾವುದಾದ್ರೂ ನ್ಯೂ ಮೂವಿ ಸಾಂಗ್ಸ್ ಎಲ್ಲ ಇರುತ್ತಲ್ವ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದರಿಂದ ನಮ್ಮ ವೀಡಿಯೋಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಮತ್ತು ಬಂದುಬಿಟ್ಟು ನಮ್ಮದು ವೀಡಿಯೋ ಏನಾಗುತ್ತೆ, ಬೇಗನೆ ವೈರಲ್ ಆಗುತ್ತೆ. ಓಕೆನಾ. ಯಾವ ರೀತಿ ಅಂದರೆ, ಈಗ ನ್ಯೂ ಆಗಿರುವಂತಹ ಮೂವಿದು ಸಾಂಗ್ಸ್ಗಳೆಲ್ಲ ಇರುತ್ತಲ್ವ, ಅದರಲ್ಲಿ ರೀಲ್ಸ್ ಜಾಸ್ತಿ ಮಾಡಿರಲ್ಲ, ಕಮ್ಮಿ ಒಂದು 3-4 ಸಾವಿರ, 10,000, 20,000 ಅಷ್ಟು ವ್ಯೂಸ್ ವೀಡಿಯೋಸ್ಗಳನ್ನ ಮಾಡಿದ್ರು, ರೀಲ್ಸ್ ಮಾಡಿದ್ರು. ನಾವು ಆವಾಗ ಅದನ್ನು ಹಾಕೋದ್ರಿಂದ ನಮ್ಮ ವೀಡಿಯೋಸ್ಗಳು ಮತ್ತೆ ಅದೇನಾಗುತ್ತೆ, ವೈರಲ್ ಆಗ್ತಾ ಹೋಗುತ್ತೆ ಆ ರೀತಿ ಸಾಂಗ್ನ ಯೂಸ್ ಮಾಡೋದ್ರಿಂದ. ಓಕೆನಾ. ಇವಾಗ
ಇದನ್ನು ಬಿಡೋಣ, ಮತ್ತು ಇನ್ನೊಂದು ಬೇರೆ ಯಾವುದಾದ್ರೂ ಸಾಂಗ್ ನೋಡೋಣ. ತುಂಬ ಕಮ್ಮಿ ಇದು ಮಾಡಿರುವಂಥದ್ದು. ನಾನೊಂದು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದ್ಬಿಟ್ಟು ಈ ಸಾಂಗ್ ಕೂಡ ಸ್ವಲ್ಪ ಟ್ರೆಂಡಿಂಗಲ್ಲೇ ಇದೆ ಅಲ್ವಾ. ಈ ರೀತಿ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ 387K ರೀಲ್ಸ್ ಆಗಿದೆ. ಇದರಲ್ಲಿ ತುಂಬ ಜನ ಏನು ರೀಲ್ಸ್ ಮಾಡಿಲ್ಲ, ಕಮ್ಮಿ ಜನ ರೀಲ್ಸ್ ಮಾಡಿದ್ದಾರೆ. ಹಾಗಾಗಿ ನೀವು ರಿಲೇಟೆಡ್ ಈ ಸಾಂಗನ್ನು ಯೂಸ್ ಮಾಡಿಕೊಂಡು ವೀಡಿಯೋ ಮಾಡೋದ್ರಿಂದ ನಿಮ್ಮದು ವೀಡಿಯೋ ಏನಾಗುತ್ತೆ, ಬೇಗನೆ ವೈರಲ್ ಆಗುತ್ತೆ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ಗೆ ನೋಡಿ, ಯೂಸ್ ಆಡಿಯೋ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ವೀಡಿಯೋನ ಮಾಡಬೇಕು. ಓಕೆನಾ. ಈಗ ಏನಾದರೂ ನೀವು ಪ್ರಾಡಕ್ಟ್ ರಿವ್ಯೂ ವೀಡಿಯೋ ಮಾಡ್ತಿದ್ದೀರಾ ಅಂದರೆ ಸಾಂಗ್ನು ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ವಾಯ್ಸ್ ಓವರ್ ಕೂಡ ಮಾಡ್ತಿದ್ರೆ ಏನು ಮಾಡಬೇಕಂದ್ರೆ, ನಿಮ್ಮದು ವಾಯ್ಸ್ ಓವರ್ ವಾಲ್ಯೂಮ್ ಏನಿದೆ ಜಾಸ್ತಿ ಇಟ್ಕೊಂಡು ಈ ಸಾಂಗನ್ನು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ ಇಟ್ಕೊಳ್ಬೇಕು. ಓಕೆನಾ. ಆವಾಗ ನೀವು ವಾಯ್ಸ್ ಓವರ್ ಮಾಡಿದರೂ ಕೂಡ ನಿಮ್ಮದು ವೀಡಿಯೋಗೆ ವ್ಯೂಸ್ ಜಾಸ್ತಿ ಬರುತ್ತೆ ಈ ಸಾಂಗ್ ಮೂಲಕ. ಓಕೆನಾ. ಈಗ ಫಸ್ಟ್ ಟೈಮ್ ಆಗಿ ನಾವು ಏನಾದರೂ ಈ ರೀತಿ ಎಲ್ಲ ವೀಡಿಯೋ ಮಾಡಬೇಕಾದ್ರೆ ನಮ್ಮದೇ ವಾಯ್ಸ್ ಓವರ್ನ ಮಾತ್ರ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ, ವೀಡಿಯೋ ವೈರಲ್ ಕೂಡ ಆಗಲ್ಲ ಬೇಗ, ಸ್ವಲ್ಪ ಮಟ್ಟಿಗೆ ವ್ಯೂಸ್ ಬರುತ್ತೆ ಅಷ್ಟೇ. ನಾವು ಈ ರೀತಿ ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡೋದ್ರಿಂದ ಈ ಸಾಂಗ್ ಮೂಲಕ ಏನಾಗುತ್ತೆ, ನಮ್ಮ ವೀಡಿಯೋಸ್ಗಳು ಬೇಗನೆ ವೈರಲ್ ಆಗುತ್ತೆ. ಓಕೆನಾ. ಮತ್ತೆ ಬಂದುಬಿಟ್ಟು ಬರೀ ಇದೇ ಅಲ್ಲ, ಇಷ್ಟೇ ಮಾಡೋದ್ರಿಂದ ವೀಡಿಯೋ ವೈರಲ್ ಆಗುತ್ತೆ. ಒಂದು ವೀಡಿಯೋ 2 ವೀಡಿಯೋ ಹಾಕಿದ ತಕ್ಷಣವೇ ನಮ್ಮದು ವೀಡಿಯೋ ಪಟ್ಟಂತ ಹಂಗೆ ವೈರಲ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ವೀಡಿಯೋ ಹಾಕಿದ ತಕ್ಷಣ ಯಾವಾಗಲೂ ವೈರಲ್ ಆಗಲ್ಲ. ಇದಕ್ಕೆ ನೀವು ಮೇಯ್ನ್ ಏನು ಮಾಡಬೇಕು, ಕನ್ಸಿಸ್ಟೆಂಟಿಯಾಗಿ ವೀಡಿಯೋನ ಮಾಡಬೇಕು. ಓಕೆನಾ. ವೀಡಿಯೋನ ಹಾಕ್ತಾ ಹೋಗಬೇಕು ಡೈಲಿ. ಇವಾಗ ನೀವು ಫಾರ್ ಎಕ್ಸಾಂಪಲ್ಗೆ ಒಂದು ವೀಡಿಯೋನ ಡೈಲಿ ಹಾಕ್ತಾ ಇದ್ದೀರಾ ಅಂದರೆ, ಡೈಲಿ ವೀಡಿಯೋನ ನೀವು ಕನ್ಸಿಸ್ಟೆಂಟಾಗಿ ಡೈಲಿ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕ್ತಾ ಹೋಗಬೇಕು. ಅದು ಇವಾಗ ಬೆಳಗ್ಗೆ ಒಂದು 10 ಗಂಟೆಗೆ ಹಾಕ್ತಿದ್ದೀರಾ, ಇಲ್ಲ ಈವ್ನಿಂಗ್ ಒಂದು 5 to 6 o'clock ಹಾಕ್ತಿದ್ದೀರಾ ಅಂದರೆ ಸೇಮ್ ಟೈಮಿಂಗ್ಸ್ನ ನೀವು ಏನು ಮಾಡಬೇಕು, ಮೈಂಟೈನ್ ಮಾಡಬೇಕು ಡೈಲಿ. ಓಕೆನಾ. ಈ ರೀತಿ ನೀವು ಮಾಡ್ತಾ ಹೋಗಬೇಕು. ಇಲ್ಲ ಒಂದಿನ ಬಿಟ್ಬಿಟ್ಟು ಒಂದಿನ ವೀಡಿಯೋ ಹಾಕ್ತಾ ಇದ್ದೀರಾ ಅಂದರೆ ಅದನ್ನು ಸೇಮ್ ಅದೇ ರೀತಿ ಕನ್ಸಿಸ್ಟೆಂಟಾಗಿ ಮೈಂಟೈನ್ ಮಾಡಬೇಕು. ಅದ್ರ ಜೊತೆಗೆ ನೀವೇನು ಮಾಡಬೇಕು, ಟೈಮಿಂಗ್ಸ್ ಕೂಡ ನೀವು ನೋಡ್ಕೊಳ್ಬೇಕು, ಯಾವಾಗಲೂ ಯಾವ ಟೈಮಿಗೆ ವೀಡಿಯೋಸ್ನ ಹಾಕ್ತಾ ಇರ್ತೀರಾ ಅಂತ. ಓಕೆನಾ. ಇಲ್ಲಾಂದರೆ ನೀವು 3 to 4 ಡೇಸ್ಗೆ ಒಂದ್ಸಲನೂ ವೀಡಿಯೋನ ಹಾಕ್ಬೋದು. ವೀಕ್ಲಿ ಒಂದು 3 to 4 ವೀಡಿಯೋಸ್ ಆದರೂ ನೀವು ಹಾಕ್ಬೋದು. ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಕಂಪಲ್ಸರಿಯಾಗಿ. ಇವಾಗ ನೀವೇನಾದರೂ ರಿವ್ಯೂದು ವೀಡಿಯೋಸ್ ಮಾಡ್ತಿದ್ದೀರಾ ಅಂದರೆ ನೀವು ಕಂಪಲ್ಸರಿಯಾಗಿ ರೆಗ್ಯುಲರ್ ಆಗಿ ಇರಬೇಕು ಇನ್ಸ್ಟಾದಲ್ಲಿ. 3 to 4 ವೀಡಿಯೋ ಹಾಕಿದ್ರೂ ಕೂಡ ಪರವಾಗಿಲ್ಲ, ವೀಕ್ಲಿ ಒಂದ್ಸಲ. ಓಕೆನಾ. ವೀಕ್ಲಿಗೆ ನೀವೇನು ಮಾಡ್ಬೋದು, 3 to 4 ಅಥವಾ ನೀವು 5 ವೀಡಿಯೋಸ್ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡಬೇಕು. ಏನಕ್ಕಂದರೆ ನಿಮ್ಮದು ವ್ಯೂವರ್ಸ್ ಏನಿರ್ತಾರಲ್ವ ಅವಾಗ ಆ್ಯಕ್ಟಿವ್ ಆಗಿರ್ತಾರೆ. ಡೈಲಿ ರೆಗ್ಯುಲರ್ ಆಗಿ ನಿಮ್ಮದು ಇನ್ಸ್ಟಾದಲ್ಲಿ ಯಾವ ವೀಡಿಯೋ ಹಾಕ್ತಾ ಇರ್ತೀರಾ, ರೀಲ್ಸನ್ನು ಹಾಕ್ತೀರಾ, ರೆಗ್ಯುಲರ್ ಆಗಿ ಅವರು ನೋಡ್ತಾ ಬರ್ತಾರೆ. ಇದರಿಂದ ಅವ್ರಿಗೆ ಇಷ್ಟ ಆಗುವ ಪ್ರಾಡಕ್ಟ್ ಅನ್ನೋದು ಕಾಣಿಸಿದ್ರೆ ಅವ್ರು ಏನು ಮಾಡ್ತಾರೆ, ಕ್ಲಿಕ್ ಮಾಡಿಬಿಟ್ಟು ಬೈ ಮಾಡ್ಕೊಳ್ತಾರೆ. ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಬೇಕಾಗಿರುತ್ತೆ. ಕುರ್ತಾ ಮಾಡಿದರೆ, ಕುರ್ತಾ ಸೆಟ್ ಮಾಡಿದ್ರೆ, ಇಲ್ಲ ಸ್ಯಾರಿ, ಇಲ್ಲ ಏನಾದರೂ ಮೇಕಪ್ ಪ್ರಾಡಕ್ಟ್ಸ್ಗಳು ರಿವ್ಯೂ, ಈ ರೀತಿ ಎಲ್ಲ ನೀವು ಮಾಡ್ತಾ ಹೋಗ್ಬೋದು. ಎಲ್ಲದಕ್ಕೂ ನಿಮಗೆ ಇಷ್ಟ ಇದ್ದರೆ ವಾಯ್ಸ್ ಓವರ್ ಮಾಡ್ಬೋದು, ಇಲ್ಲ ಅಂದರೆ ರಿವ್ಯೂ ವೀಡಿಯೋಗಳಿಗೆ ಫೇಸ್ ತೋರಿಸ್ದಲೆ ಮತ್ತು ಬರೀ ಸಾಂಗನ್ನು ಆ್ಯಡ್ ಮಾಡಿಬಿಟ್ಟು ನಾವು ಅನ್ಬಾಕ್ಸಿಂಗ್ ವೀಡಿಯೋಸ್ಗಳನ್ನ ಕೂಡ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಈ ರೀತಿ ಕೂಡ ನೀವು ನಿಮ್ಮ ವೀಡಿಯೋಸ್ನ ವೈರಲ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲಾಗಿ ಇವಾಗ ಹೇಳಿದ್ದೀನಿ ಸಾಂಗ್ ಯಾವ ರೀತಿ ನಾವು ಟ್ರೆಂಡಿಂಗನ್ನು ಯೂಸ್ ಮಾಡೋದು ಅಂತ. ಎಲ್ಲದು ನಾನು ಒಂದೇ ವೀಡಿಯೋದಲ್ಲಿ ಹೇಳಿದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಇದೊಂದು ವೀಡಿಯೋದಲ್ಲಿ ನಾನು ಟ್ರೆಂಡಿಂಗ್ ಸಾಂಗ್ನ ಯಾವ ರೀತಿ ನಾವು ಆ್ಯಡ್ ಮಾಡಬೇಕು, ಅದು ಏನಕ್ಕೆ ಆ್ಯಡ್ ಮಾಡಬೇಕು ಎಲ್ಲದು ನಾನು ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದಮೇಲೆ ವೀಡಿಯೋಸ್ನ ಯಾವ ರೀತಿ, ಪ್ರಾಡಕ್ಟ್ ವೀಡಿಯೋಸ್ನ ಯಾವ ರೀತಿ, ನಾವು ರಿವ್ಯೂ ವೀಡಿಯೋಸ್ನ ಯಾವ ರೀತಿ ಪೋಸ್ಟ್ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಮತ್ತು ಬಂದುಬಿಟ್ಟು ಅದಾದಮೇಲೆ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ನ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ. ಮತ್ತು ಬಂದುಬಿಟ್ಟು ನಿಮಗೇನಾದರೂ ಮೀಶೋದು ಅನ್ಬಾಕ್ಸಿಂಗ್ ವೀಡಿಯೋಸ್, ರಿವ್ಯೂ ವೀಡಿಯೋಸ್ನ ಮಾಡಬೇಕು, ಫೇಸ್ ತೋರಿಸ್ದಲೆ ಅನ್ಬಾಕ್ಸಿಂಗ್ ವೀಡಿಯೋಸ್ ಎಲ್ಲ ಮಾಡೋದು ಯಾವ ರೀತಿ ಡೀಟೇಲಾಗಿ ವೀಡಿಯೋ ಬೇಕು ಅನ್ನೋದಾದರೆ ಅದನ್ನ ಕೂಡ ನನ್ನ ಹತ್ರ ಕಮೆಂಟ್ ಮಾಡಿ. ವಾಯ್ಸ್ ಓವರ್ನ ಆ್ಯಡ್ ಮಾಡ್ದಲೆ ನಾವು ಬರೀ ಮ್ಯೂಸಿಕ್ನ ಹಾಕಿಬಿಟ್ಟು ಫೇಸ್ ತೋರಿಸ್ದಲೆ ಅನ್ಬಾಕ್ಸಿಂಗ್ ವೀಡಿಯೋ ಯಾವ ರೀತಿ ಮಾಡೋದು, ಯಾವ ರೀತಿ ಶೂಟ್ ಮಾಡೋದು ಅಂತ ಏನಾದರೂ ವೀಡಿಯೋ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಡೀಟೇಲಾಗಿ ಅದು ಕೂಡ ಒಂದು ವೀಡಿಯೋನ ಮಾಡಿ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್. ಇನ್ನೂ ಏನಾದರೂ ಈ ವಿಡಿಯೋ ರಿಲೇಟೆಡ್ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.